ಇಲ್ಲಿ ಬಹು ವಿಜೃಂಭಣೆಯಿಂದ ಇಂದು ಒಂದು ಮಹಾನ್ ಕಾರ್ಯಕ್ರಮವನ್ನು ಮಹಾನ್ ವೇದಿಕೆಯಲ್ಲಿ ಸಜ್ಜುಗೊಳಿಸಿದೆ. SSLC ಮತ್ತು PUC ಟಾಪರ್ಸ್ ವಿದ್ಯಾರ್ಥಿಗಳಿಗಾಗಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ ಎಂದರೆ ಹೆಮ್ಮೆ ಅನ್ನಿಸ್ತದೆ. ವಿದ್ಯೆಯ ಅಮೃತ ಮಶ್ನುತೆ ಎನ್ನುವ ಧ್ಯೇಯ ವಾಕ್ಯವನ್ನು ಹೊತ್ತಂತಹ ನಮ್ಮ ಸ್ಕೂಪ್ ಸಂಘಟನೆ ಇಂದು ವಿಶೇಷವಾಗಿರುವ ಕಾರ್ಯಕ್ರಮಕ್ಕೆ 2024ನೇ ಸಾಲಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದೆ. ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ಅತಿಥಿ ಮಹೋದಯರೇ, ನನ್ನ ಎಲ್ಲರೇ ಕುಳಿತಕ್ಕಂಥ ತಾಯಿಯರೇ, ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಸಂಘಟನೆ, ಈಗ ಕಾರ್ಯಕ್ರಮ ಪ್ರಾರಂಭ ಕಾರ್ಯಕ್ರಮದ ಪದ್ಧತಿ ಪ್ರಕಾರ ಸ್ವಾಗತ ಭಾಷಣ, ಅತಿಥಿಗಳ ಪರಿಚಯ, ಮತ್ತೊಂದು ಆಗುತ್ತೆ. ಆದರೆ ನಾನು PUC ಸೆಕೆಂಡ್ ಇಯರ್ ಫಸ್ಟ್ ಇಯರ್ PUC ಕಾಲೇಜ್ ಇದೆಯಲ್ಲ, ಆ ಕಾಲೇಜ್ ನಿರ್ದೇಶಕ ನಾನು ಶಿಕ್ಷಣ ಪಡೆದವನು ಕಲಬುರಗಿಯಿಂದ ಆಗಿದ್ದಾರೆ. ಇವತ್ತು ಮತ್ತು ನಾಳೆ 2 ದಿವಸ ಪರೀಕ್ಷೆಗಳು ನಡೀತಾ ಇರೋದು ಇಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾ ಇರೋ ರಿಕ್ರೂಟ್ಮೆಂಟ್ ಇದೆ. ಈಗ ಬೆಳಗ್ಗೆ ಒಂದು ಪ್ರಶ್ನೆ ಪತ್ರಿಕೆ ಕೊಂಡು ಬಂದು ಪರೀಕ್ಷೆ ಮುಗಿದು ಮಧ್ಯಾಹ್ನ ಸ್ಟಾರ್ಟ್ ಆಗ್ತದೆ. ಮತ್ತೆ 1 ಗಂಟೆಗೆ ಪ್ರಶ್ನೆ ಪತ್ರಿಕೆ ವಿತರಣೆ ಮಾಡಲಿಕ್ಕೆ ಹೋಗ್ಬೇಕು ನಾನು. ಆ ಕಾರಣಕ್ಕೆ ನಾನು ಈ ಕಾರ್ಯಕ್ರಮದ ಸಂಪ್ರದಾಯ ಏನಿದೆ ಅದನ್ನು ಇವತ್ತಿದ್ದು ಒಂದು ಮಾತಾಡೋದಕ್ಕೆ ತಂದಿದ್ದಾರೆ. ಮುಖ್ಯವಾಗಿ ಈ ಒಂದು ಸಂಘಟನೆ ಕಳೆದ ಒಂದು 4-5 ವರ್ಷಗಳಿಂದ ಶಿಕ್ಷಕರ ಮಧ್ಯೆ ವಿದ್ಯಾರ್ಥಿಗಳ ಬಗ್ಗೆ ಕೆಲಸ ಮಾಡ್ತಾ ಇದೆ. ಯಾವುದೇ ರೀತಿಯ ಸರ್ಕಾರದ ಅನುದಾನ ತೆಗೆದುಕೊಳ್ಳದೆ ತಾವೇ ಒಂದು ಸಂಘಟನೆ ಕಟ್ಟಿಕೊಂಡು ಸಂಘಟನೆ ಮೂಲಕ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಸಹಾಯ ಮಾಡೋದಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಸನ್ಮಾನಿಸ್ತಾ ಬಂದಿದೆ. ಅಂಥದ್ದೇ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಬೇಕಾದಂಥ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕ ಮಕ್ಕಳಿಗೆ ಮಾತಾಡ್ತೀನಿ. ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಈಗ ಮೊದಲನೇ ರೀತಿಯೊಳಗಿಲ್ಲ ಪರೀಕ್ಷೆಗಳು. ಈಗ 10ನೇ ಪರೀಕ್ಷೆ ಮತ್ತು PUC ಪರೀಕ್ಷೆಗಳು ವೆಬ್ಕಾಸ್ಟಿಂಗ್ ನಡೀತಾ ಇದೆ. ಈ ವೆಬ್ಕಾಸ್ಟಿಂಗ್ ಅನ್ನೋಂಥ ಟೈಮೊಳಗೆ ನಮ್ಮ ಪರೀಕ್ಷೆ ಪದ್ಧತಿ ಈ ರೀತಿಯ ಬದಲಾವಣೆ ಆಗಿರೋದ್ರಿಂದ ಈ ರಾಜ್ಯದ SSLC ಫಲಿತಾಂಶ ಮತ್ತು PUC ಫಲಿತಾಂಶ ಏನಂಬುದು ಗೊತ್ತಾಗಿದೆ. ಈ ಫಲಿತಾಂಶದ ಹಿಂದೆ ಏನಪ್ಪ ನಮ್ಮ ಪರಿಸ್ಥಿತಿ ಏನೋ ಗೊತ್ತಾಗ್ತದೆ. ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರ ಒಂದು ಕೆಪಾಸಿಟಿ ಗೊತ್ತಾಗುತ್ತಾರೆ. ವೆಬ್ಕಾಸ್ಟಿಂಗ್ ಮೂಲಕ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ, ನಮ್ಮ ಶಿಕ್ಷಣದ ಪದ್ಧತಿ ಯಾವ ಲೆವೆಲ್ಗಳಿದೆ, ನಮ್ಮ ವಿದ್ಯಾರ್ಥಿಗಳ ಶಿಕ್ಷಣ ನಾವು ಯಾವ ರೀತಿ ಪಾಠ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದು ಈಗ ನಮ್ಮ ಕಲಬುರಗಿ ಭಾಗದಲ್ಲಿ ಹೇಳಬೇಕಂದ್ರೆ ನಮ್ಮ ಹಣೆ ಬರ ಗೊತ್ತಾಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಗಿರೋದ್ರಿಂದ ಈ ಪರೀಕ್ಷೆಗಳು ಒಂದು ದೊಡ್ಡ ಸವಾಲಾಗಿ ನಮಗೆ ಏನು ಈ ಸವಾಲನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಇಂಥ ಪರೀಕ್ಷಾ ಪದ್ಧತಿಯ ಪರೀಕ್ಷೆಯಲ್ಲಿ ಆಗಿರುವಂಥ ಸುಧಾರಣೆ ನಾವು ನಮ್ಮ ಸವಾಲಾಗಿ ಸ್ವೀಕರಿಸಬೇಕು. ಇದರಲ್ಲಿ ಸವಾಲನ್ನು ಸ್ವೀಕರಿಸಿ ಸತತವಾದಂಥ ಪ್ರಯತ್ನ ಮಾಡಬೇಕಾಗ್ತದೆ. ಶಾಸಕರಾಗಿರ್ತಕ್ಕಂಥ ಅಮೃತ ಪಾಟೀಲ್ ಬಂದಿದ್ದಾರೆ. ತನ್ನ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಮೊದಲೇ 3 ಸಲ ಶಿಕ್ಷಕರ ನನ್ನ ಮಾತನ್ನು ಅದೇ ಮಾಡಬೇಕಾಗುತ್ತೆ. ಸ್ವೀಕಾರ ಮಾಡಿ ನಮ್ಮ ಕೆಲಸ ಮಾಡುವ ರೀತಿ ಬದಲಾಯಿಸಬೇಕಾಗುತ್ತೆ. ಶಿಕ್ಷಕರೇ ಕೆಲಸ ಮಾಡುವ ರೀತಿಯಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳಿದರೆ ಈ ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ನಾವು ಈಗ ಸ್ಮಾರ್ಟ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಅಂದರೆ ಈ ಸ್ಮಾರ್ಟ್ ವರ್ಕ್ ನಾವು ಮಾಡೋದ್ರ ಮುಂದೆ ನಮಗೆ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ನಮಗೆ ವಿದ್ಯಾರ್ಥಿಗಳ ಮದುವೆಯನ್ನು ವಿದ್ಯಾರ್ಥಿಗಳ ಸಲುವಾಗಿ ಕೆಲಸ ಮಾಡೋದಕ್ಕೆ ಬೇರೆ ಮಕ್ಕಳು ಹಾಕಿದ್ದಾರೆ. ಪೂರ್ಣ ಪ್ರಮಾಣದ ಶಿಕ್ಷಕರಾಗಿ ನಾವು ಪೂರ್ಣ ಪ್ರಮಾಣ ನಾವು ಇದೇ ಫುಲ್ ತಗೋಬೋದು. ನಾವು ಫುಲ್ ಟೈಮ್ ಇಲ್ಲದೆ ಇರೋದ್ರೆ ನಮ್ಮ ನಾವು ಶಿಕ್ಷಕರ ಆಗಿರಬೇಕಾಗುತ್ತೆ. ಅದರ ಜೊತೆಗೆ ಪೋಷಕರು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಸಹಿತ ಈ ಒಂದು ಸಿಸ್ಟಮ್ ಒತ್ತು
ಅದಕ್ಕಾಗಿ ನಾವು ಎಲ್ಲರೂ ಈ ಸಂಘ ಪ್ರಶಸ್ತಿ ಸ್ವೀಕಾರ ಮಾಡೋದ್ರ ಜೊತೆಗೇ ಮುಖ್ಯವಾಗಿ ವಿದ್ಯಾರ್ಥಿಗಳು ಪ್ರತಿಷ್ಠಿತರಾಗಬೇಕು ಮತ್ತು ಶಿಕ್ಷಕ ಬಂಧುಗಳು ಸಹಿತ ಈ ಸವಾಲನ್ನು ಎದುರಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಕಠಿಣವಾದಂಥ ಮತ್ತು ಸ್ಮಾರ್ಟ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಲು ತಯಾರಾಗಬೇಕಾಗ್ತದೆ. ಈ ನಿಟ್ಟಿನೊಳಗೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ತಮಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹಿತ ಇವತ್ತು ಧನ್ಯವಾದಗಳನ್ನು ಮಾತನಾಡ್ತೀನಿ. ಎಲ್ಲರಿಗೂ ಬಹಳಷ್ಟು ಪ್ರಯೋಜನಕಾರಿಯಾಗಿರುವಂತಹ ಮಾತುಗಳನ್ನು ಆಡಿದ್ದಾರೆ ಸನ್ಮಾನ್ಯ ಶಿವಶಂಕರ ಸರ್ ಅವರು. PUC ಎಲ್ಲ ಮಾಡಲು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿದ್ದಾರೆ. ಸಹಾಯದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ತಾವು ನೆರವು ನೀಡಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯ ಸಂಸ್ಥೆ ಅಧ್ಯಕ್ಷತೆಯನ್ನು ಶ್ರೀಮತಿ ಸವಿತಾ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿ ಸ್ಥಾನದಲ್ಲಿ ಶ್ರೀ ಯಲ್ಲಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ ವಲಯ ಇವರು ಅವರು ಆಸೀನರಾಗಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ. ಅನೇಕ ಕೆಲಸದ ಒತ್ತಡ ಹಾಗೂ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಅಂಗವಿಕಲರಿಗೆ ಒಂದು ಅವರ ವಾಹನವನ್ನು ವಿತರಣೆ ಮಾಡುವ ಬಗ್ಗೆ ಬಹಳಷ್ಟು ಕೆಲಸ ಇರುವುದರಿಂದ ಅಂತ ಒತ್ತಡದಲ್ಲಿಯೂ ಕೂಡ ನಮ್ಮ ಕಡೆಗೆ ಹೋಗಲು ಆಗಮಿಸಿದಂಥ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಲ್ಲಪ್ರಭು ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತದನಂತರದಲ್ಲಿ ನಮ್ಮ ಎಲ್ಲ ಪದ್ಧತಿ ಪ್ರಕಾರ ಕಾರ್ಯಕ್ರಮವನ್ನು ನೆರವೇರಿಸುತ್ತೇವೆ ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ. ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ಹಾಗೂ ರಾಜ್ಯ ಘಟಕ ಕಲಬುರಗಿ ಜಿಲ್ಲಾ ಘಟಕ ಕಲಬುರಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ SSLC ಮತ್ತು PUC ಟಾಪರ್ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ, ಮಾನಸಿಕರ ಒಳ್ಳೆಯ ಸಮಾರಂಭ, ಸ್ಫೂರ್ತಿದಾಯಕ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಇದರ ರೂವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಸಾವಿತ್ರಿ ಪಾಟೀಲ್ ಜಿಲ್ಲಾಧ್ಯಕ್ಷರು, SUPC ಜಿಲ್ಲಾ ಘಟಕ ಕಲಬುರಗಿ ಅವರೇ ಮತ್ತು ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಪಾದಗಳ ಪಾದಗಳನ್ನು ನಮಸ್ಕರಿಸಿ ನಿಮಗೆ ಕ್ಷಮಿಸಬೇಕು. ಬ್ರಾಹ್ಮಣ ಮಹಿಳಾ ಕನ್ನಡ ಧರ್ಮಾಧ್ಯಕ್ಷ ಕಲಬುರಗಿಯವರ ಪಾದಗಳಲ್ಲಿ ಮತ್ತು ಅವರ ಹಸ್ತುಪಾದದಿಂದ ಪ್ರಧಾನಮಂತ್ರಿಗಳು ಅವರ ಪಾದಗಳನ್ನು ಕೂಡ ನಮಸ್ಕರಿಸಿ ಈ ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಬಸವರಾಜ ಹೊರಡಿಯವರೇ, ಶಿವಶರಣಪ್ಪ ಮುದ್ದರಾವ್ ಅವರೇ ಮತ್ತು ಶ್ರೀ ಮಹೇಶ್ ಹುಗಾರ್ ಅವರೇ ಹಾಗೂ ಇದೋರು ನಮ್ಮ ನೆರವೇರಿಸಿದ ಗೋಪಾಲ್ ಗೌಡರು ಕಲಬುರಗಿಯವರೇ ಮತ್ತು ಧರ್ಮನಾಯ ಧನ್ಯವರೇ, ಶ್ರೀಮತಿ ಶಿವಂತ ಚವಾಣ್ ಅವರೇ ಮತ್ತು ಮಹಾದೇವ್ ಕುರುಕುಲ್ ಅವರೇ, ಇನ್ನೂ ಅನೇಕ ಇರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ SSLC ಮತ್ತು PUC ವಿದ್ಯಾರ್ಥಿಗಳೇ, ಸಾರ್ವಜನಿಕ ವರ್ಗಗಳೇ ಮಾತನಾಡುತ್ತಿದ್ದಾರೆ. ಇವತ್ತು ಈ ಸಂಸ್ಥೆಯ ಸಭಾಂಗಣದಲ್ಲಿ ಪವಿತ್ರವಾದ ದೇವರ ಜಾಗ, ಈ ಜಾಗದಲ್ಲಿ ಪವಿತ್ರವಾಗಿ ಸಮಾಜದಲ್ಲಿ ಹೊಂದಿರತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ ಕೀರ್ತಿರ್ತಕ್ಕಂಥ ಪರಿಸರ ಗುರುಗಳಿಗೆ ಕೀರ್ತಿರ್ತಕ್ಕಂಥ ಗುರುಗಳಿಗೆ ದೇವರ ಸಮಾನ. ಆ ದೇವರಿಗೆ ಕೀರ್ತಿರ್ತಕ್ಕಂಥ ರೀತಿಯಲ್ಲಿ ನಾವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಹೆಚ್ಚಿನ ಟಾಪರ್ನಲ್ಲಿ ಬಂದು ಇವತ್ತು ಎಲ್ಲರಿಗೂ ಕೀರ್ತಿ ತಂದು ಕಲಬುರಗಿ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಕೂಡ ಏರ್ಪಡಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಗುಲ್ಬರ್ಗ ಜಿಲ್ಲೆಯ ಜನತೆಪರವಾಗಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸತಕ್ಕಂಥ ಗೋಪಾಲ್ ಗೌಡರು ಮತ್ತು ನಮ್ಮ ಸಾವಿತ್ರಿ ಪಾಟೀಲ್ ಬಹಳ ಸುಂದರವಾದಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಕೈ ಹಾಕ್ತಾರೆ. ಇವತ್ತು ನಮ್ಮ ಇತಿಹಾಸವನ್ನು ನೋಡಿದ್ರೆ ಕಲಬುರಗಿ ಜಿಲ್ಲೆ ಇತಿಹಾಸ ಸ್ವಾತಂತ್ರ್ಯದ ನಂತರ ಯಾರು ಕೂಡ ಅಷ್ಟೊಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಇದೆ. 1970 ಕೂಡ 72 ಕೂಡ ವಿದ್ಯಾಭ್ಯಾಸ ಮಾಡಿದಾಗ ಹೈದರಾಬಾದ್ ಹುಬ್ಳಿಗೆ ಹೋಗಿ ಬರ್ತಕ್ಕಂಥ ನಾವೆಲ್ಲ ನೋಡಿದ್ದೀವಿ. ಯಾಕಂದರೆ ಒಳ್ಳೆ ಹೈಸ್ಕೂಲ್ ಕಾಲೇಜುಗಳಿರಲಿಲ್ಲ, ಯೂನಿವರ್ಸಿಟಿಗಳಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಇರ್ತಕ್ಕಂಥ ಜನ ಇವತ್ತು 5 ಯೂನಿವರ್ಸಿಟಿಗಳು ಎಲ್ಲ ರೀತಿಯಿಂದ ಸೌಕರ್ಯಗಳು ಶಿಕ್ಷಣ ಕ್ಷೇತ್ರದಲ್ಲಿ ಇಂಥ ಒಂದು ಸೌಲಭ್ಯಗಳು ಇವತ್ತು ನಮ್ಮ ಮಕ್ಕಳು ಇಂಜಿನಿಯರಿಂಗ್ನಲ್ಲಿ, ಮೆಡಿಕಲ್ನಲ್ಲಿ ಉತ್ತೀರ್ಣರಾಗಿ ಟಾಪರ್ಸ್ ಆಗಿ ಮತ್ತು ಇವರಿಗೆ ಪ್ರಯತ್ನಕ್ಕೆ ಫಲ ಇದೆ. ಯಾಕಂದರೆ ಇಲ್ಲಿ ವಿಶೇಷವಾಗಿ ಬೇರೆ ಜಿಲ್ಲೆಯಲ್ಲಿ ಇರತಕ್ಕಂಥ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 371 ಜಾರಿ ಬದಲಾಗಿ
ಶಿಕ್ಷಕರಿಗಾಗಿ ಮೀಸಲಾಗಿರ್ತಕ್ಕಂಥ ಪದ್ಧತಿ 20,000 ಶಿಕ್ಷಕರನ್ನ ನೇರ ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ತೆಗೆದುಕೊಂಡು ಶಿಕ್ಷಕರಿಗೆ ಕೊಟ್ಟು ಅವರು ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಕ್ಕಳು ಮುಂದೆ ವಿದ್ಯಾಭ್ಯಾಸ ಹಾಕಿ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಇನ್ನುಳಿದಿರ್ತಕ್ಕಂಥ ಜಿಲ್ಲೆ ಮುಂದೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಅಕ್ಷರವಿಸ್ತಕ್ಕಂಥ ಯೋಜನೆಗಳನ್ನು ತಂದು ಇವತ್ತು ನಮ್ಮ ಸರ್ಕಾರ ಅನೇಕ ಸಹಾಯ ಮಾಡುತ್ತದೆ. ತಾವೆಲ್ಲರೂ ಕಾಪಾಡ್ತಿದ್ದೀರಿ. ನಾನು ಹೆಚ್ಚಿಗೆ ಹೇಳಿಲ್ಲ, ನಿಮ್ಮನ್ನು ನೋಡಿ ನಮ್ಮ ಮಕ್ಕಳು ಇನ್ನುಳಿದಿರ್ತಕ್ಕಂಥ ಡಾಕ್ಟರೇನಲ್ಲ ಅವರು ಕೂಡ ವಿದ್ಯಾವಂತರಾಗಿದ್ದಾರೆ. ಕೆಲವು ಕಾರಣಗಳಿಂದ ಹಿಂದೆ ಬಿಟ್ಟಿದ್ದಾರೆ. ಅವರನ್ನು ಕೂಡ ಭಗವಂತ ಆಶೀರ್ವಾದ ಮಾಡಿ ಶಿಕ್ಷಕ ಆಶೀರ್ವಾದ ಗುರುಗಳ ಆಶೀರ್ವಾದ ತೆಗೆದುಕೊಂಡು ಮುಂದೆ ದುರ್ಬಲರಿಗೆ ಈ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುಂದೆ ಬರುವಂಥ ಅವಕಾಶ ಇರಲಿ ಅಂತ ಹೇಳಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಇವತ್ತು ಸಾವಿತ್ರಿ ಪಾಟೀಲ್ ನಮ್ಮನ್ನು ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆ ಕಾರಣಕ್ಕೆ ಅಂಗವಿಕಲರಿಗೆ ಸೈಕಲ್ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ವಿಜಯ ಅಂದಾನಿ ಕಾಲೇಜಲ್ಲಿ ನಾವು ಮತ್ತು ನಮ್ಮ ರಾಧಾಕೃಷ್ಣ ಬಡಮನಿಯವರು ಮತ್ತು ಇನ್ನೊಂದು ನಂತರ ಬಂದರೆ ನಮ್ಮ ಅಗರವಾದ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿ ಜನರಿಗೆ ಗಮನಿಸಬರುವವರಿಗೆ ಮಾತಾಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮಗೆಲ್ಲರೂ ಬಂದು ನನ್ನ ಮಾತು ಹೇಳಿದ್ದೇನೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ಮತ್ತೊಂದು ವಿಶೇಷ, ಇಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮದ ವಿದ್ಯುತ್ ಚಾಲನೆಯನ್ನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ್ಯ ಘಟಕ ಕಲಬುರಗಿ, ಜಿಲ್ಲಾ ಘಟಕ ಕಲಬುರಗಿ, ಕಲಬುರಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಟಾಪರ್ಸ್ ವಿದ್ಯಾರ್ಥಿಗಳಿಗಾಗಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಫಾದರ್ ರಾಬರ್ಟ್ ಮೈಕಲ್ ಮಿರಾಂಡ ಧರ್ಮಾಧ್ಯಕ್ಷರು ಕಲಬುರಗಿ ಅವರು ವಹಿಸಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಫಾದರ್ ಜೋಸೆಫ್ ರವಿ ಪ್ರಧಾನ ಗುರುಗಳು ಸೇಂಟ್ ಮೇರಿ ಚರ್ಚ್ ಕಲಬುರಗಿ ಅವರು ಕೂಡ ಸಾನ್ನಿಧ್ಯದಲ್ಲಿ ಅಲಂಕೃತಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಧ್ಯಕ್ಷ ಸ್ಥಾನವನ್ನ ನಮ್ಮ ಹೆಮ್ಮೆಯ ಹಿರಿಯರು ಶ್ರೀಮತಿ ಸಾವಿತ್ರಿ ಎಸ್ ಪಾಟೀಲ್ ಜಿಲ್ಲಾಧ್ಯಕ್ಷರು ಸ್ಕೂಪ್ಸ್ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ರಾಜ್ಯ ಕೋಶಾಧ್ಯಕ್ಷರು ಸ್ಕೂಪ್ಸ್ ರಾಜ್ಯ ಘಟಕ ಕಲಬುರಗಿ ವಹಿಸಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಇದಕ್ಕೆ ತಾನೇ ಶ್ರೀ ಅಲ್ಲಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ ವಲಯವರು ಆಗಮಿಸಿದ್ರು. ಅವರಿಗೂ ಕೂಡ ನಾನು ಈ ಮೂಲಕ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಅವರಿಗೂ ಕೂಡ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಅಲಂಕೃತಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಬಸವರಾಜೇಶ್ವರಿ ಶಶಿಕಾಂತ್ ಗಂಟಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಕಲಬುರಗಿ ಮಾನ್ಯರಿಗೂ ಕೂಡ ನಾನು ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಶೋಭಾಯಮಾನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಶಿವಶರಣಪ್ಪ ಮುಳೆದು ಉಪನಿರ್ದೇಶಕರು ಪದವಿ ಪೂರ್ವ ಕಾಲೇಜು ಕಲಬುರಗಿ ಅವರು ಕೂಡ ಇದಕ್ಕೆ ತಾನೇ ಆಗಮಿಸಿದ್ರು. ಅವರಿಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೇನೆ. ಶ್ರೀ ಮಹೇಶ್ ಹೂಗಾರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಮಾನ್ಯರು ಕೂಡ ಅವರಿಗೂ ಕೂಡ ನಾನು ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಹ್ವಾನ ನೀಡ್ತಾ ಇದ್ದೇನೆ. ಶ್ರೀ ವಿಜಯಕುಮಾರ್ ದೇವರಚಿಟ್ಟಿ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅವರು ಆಗಮಿಸಲಿದ್ದಾರೆ. ಅವರಿಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೇನೆ. ಶ್ರೀ ಶಿವರಾಜ್ ಟಿ ಪಾಟೀಲ್ ಸಂಸ್ಥಾಪಕರು ಕಾಯಕ ಫೌಂಡೇಶನ್ ಸಂಸ್ಥೆ ಕಲಬುರಗಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು
ನಾಡಗೀತೆಯನ್ನು ಪ್ರಚುರಪಡಿಸಿದಂತಹ ಮಾನ್ಯರಿಗೆ ಧನ್ಯವಾದಗಳು. ಇದೀಗ ನಾಡಗೀತೆ ಸೆಂಟ್ ಮೇರಿ ನ್ಯೂ ಕಾಲೇಜ್ ವಿದ್ಯಾರ್ಥಿಗಳಿಂದ ನಾಡಗೀತೆ ಎಲ್ಲರೂ ಎದ್ದು ನಿಂತ್ಕೋಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಎಲ್ಲ
ಅಜ್ಞಾನ ಪಿಡಿನಾಥಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೆ ಪ್ರಪ್ರಥಮವಾಗಿ ವಂದಿಸುತ್ತಾ ಶಿಕ್ಷಣ ಶಿಸ್ತು ಸಂಘಟನೆ ಸೇವೆ ಮತ್ತು ಸನ್ಮಾನ ಇದಕ್ಕೆ ಹೆಸರುವಾಸಿ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಿಜಿಸ್ಟರ್ ರಾಜ್ಯ ಘಟಕ ಕಲಬುರಗಿ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಕಲಬುರಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಟಾಪರ್ಸ್ ವಿದ್ಯಾರ್ಥಿಗಳಿಗಾಗಿ ಅಭಿನಂದನಾ ಸಮಾರಂಭ 2024ಕ್ಕೆ ಆಗಮಿಸಿರುವ ಎಲ್ಲರನ್ನೂ ಪ್ರಪ್ರಥಮವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ವಿವಿಧ ಸಾಹಿತ್ಯವನ್ನು ವಹಿಸಿರುವಂತಹ ಫಾದರ್ ಜೋಸೆಫ್ ರವಿ ಪ್ರಧಾನ ಗುರುಗಳು ಸೈಂಟ್ ಮೇರಿ ಚರ್ಚ್ ಕಲಬುರಗಿ ಇವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರನ್ನ ಪುಷ್ಪ ಮತ್ತು ನೃತ್ಯ ಸಮರ್ಪಣೆಯೊಂದಿಗೆ ಸ್ವಾಗತಿಸ್ತೇವೆ ಅಂತ ಹೇಳಿ ರಾಜ್ಯ ಘಟಕದ ನಮ್ಮೆಲ್ಲರ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಗುರುಪಾದ ಗೌರವದಲ್ಲಿ ವಿನಂತಿಸಿಕೊಳ್ತೇನೆ. ನಮ್ಮ ಈ ಕಡೆ ಸ್ಕೂಲ್ನ ರಾಜ್ಯಾಧ್ಯಕ್ಷರಾದಂತಹ ಗುರುಪಾದ ಗೌರವರನ್ನು ಬಂದು ದಿವ್ಯ ಸಾಹಿತ್ಯವನ್ನು ವಹಿಸಿರುವಂತಹ ಡಾಕ್ಟರ್ ಫಾದರ್ ಜೋಸೆಫ್ ರವಿ ಪ್ರಧಾನ ಗುರುಗಳು ಸೈಂಟ್ ಮೇರಿ ಚರ್ಚ್ ಕಲಬುರಗಿ ಇವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಅದೇ ರೀತಿ ಶ್ರೀಮತಿ ಸಾವಿತ್ರಿ ಎಸ್ ಪಾಟೀಲ್ ಜಿಲ್ಲಾಧ್ಯಕ್ಷರು ಸ್ಕೂಲ್ ಜಿಲ್ಲಾ ಘಟಕ ಸಮರ್ಪಣೆಯೊಂದಿಗೆ ಗೌರವಿಸಬೇಕಂತ ಹೇಳಿ ಸೇವಕ ಚಳವಳಿಯನ್ನು ವಿನಂತಿಸಿಕೊಳ್ತಾರೆ. ಗೌರವಾನ್ವಿತರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮಾಂತ್ರಿಸರಲ್ಲಿ ವಿನಂತಿಸಿಕೊಳ್ತಾರೆ. ವಂದನೆಗಳು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಬಸವರಾಜೇಶ್ವರಿ ತಮ್ಮರಿಗೆ ಅತಿಥಿಗಳ ಗೌರವ ಸ್ವಾಗತ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತಗಳನ್ನು ಬಯಸ್ತಾ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವಂದನೆಗಳು ಸರ್. ಈ ವೇದಿಕೆಯ ಮೇಲೆ ಅದೇ ರೀತಿ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿರುವಂತಹ ವಂದನೆಗಳು. ಅಧ್ಯಕ್ಷರು ಸ್ಕೂಲ್ಸ್ ಕಲಬುರಗಿ ದಕ್ಷಿಣ ಇವರನ್ನ ಗೌರವಿಸಬೇಕಾಗಿರುವಂತಹ ಇನ್ನೊಬ್ಬ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಜಯಶ್ರೀ ಬಿರಾದರ್ ಇವರನ್ನ ಲಕ್ಷಾಕ್ಷಿ ಮಾಯಣ್ಣ ಅವರನ್ನು ಗೌರವಿಸಬೇಕಂತ ವಿನಂತಿಸಿಕೊಳ್ತಾರೆ. ಹಾಗೂ ಇವರು ಸ್ಕೂಲ್ಸ್ನ ಜಿಲ್ಲಾ ಪದಾಧಿಕಾರಿಯಾಗಿದ್ದಾರೆ. ಧನ್ಯವಾದಗಳು. ವಿನಂತಿಸಿಕೊಳ್ತಾರೆ. ಗಂಗಾಧರ್ ಗೌರಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಶರಣಮ್ಮ ಜಮಾದಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಸ್ಕೂಲ್ ರಾಜ್ಯ ಘಟಕ ಕಲಬುರಗಿ ತಾಲೂಕಿನ ಉಪಾಧ್ಯಕ್ಷರಾಗಿರುವಂತಹ ಸವಿತಾ ಕಾಳಗ
ಕರ್ನಾಟಕ ಧರ್ಮಾಧ್ಯಕ್ಷರು ಕುಲಪತಿ ಇವರಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮದ ರೂವಾರಿಗಳು ನಿರ್ದೇಶಕರಾಗಿರ್ತಕ್ಕಂತಹ ಗುರುಪಾಲ್ ಗೌಡೂರ್ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಸಹೋದರಿಯಾಗಿರ್ತಕ್ಕಂಥ ಸಾವಿತ್ರಿ ಪಾಟೀಲ್ ಮೇಡಮ್ ಅವರೇ, ಹಾಗೂ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರು, ನೌಕರರ ಕಣ್ಮಣಿಗಳು, ಯಾವತ್ತೂ ಸಿದ್ದಾಪುರ ತಾಲೂಕಿನ ಎಲ್ಲ ನೌಕರರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಬಸವರಾಜ ಗೌಡರ್ ಅವರೇ, ಇನ್ನೋರ್ವ ಕನ್ನಡ ಸಾಹಿತ್ಯ ಪರಿಷತ್ತನ್ನು ವಿನ್ಯಾಸಗೊಳಿಸಿರ್ತಕ್ಕಂಥ ವಿಜಯಕುಮಾರ್ ಪಂಡಿತ್ ಸೇವತಿ ಅವರೇ, ಹಿರಿಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಬಾಬುರಾವ್ ಅವರೇ, ಶ್ರೀಮಂತ ಚವಾಣ್ ಅವರೇ, ಹಾಗೂ ಇನ್ನುಳಿದ ಸ್ಕೋಪ್ಸ್ನ ಎಲ್ಲ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸಕ್ತರಾಗಿರ್ತಕ್ಕಂಥ ಕೇಂದ್ರ ಬಿಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ SSLC ಮತ್ತು PUCಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳೇ ಮತ್ತು ಅವರ ಆ ಅಂಕಗಳನ್ನು ಪಡೆಯಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪಾಲಕ ಪೋಷಕರು, ನಾವೆಲ್ಲರೂ ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಆಗಾಗ ನಡೀತಾ ಇದ್ದಾವೆ. ಯಾಕೆ ಈ ಕಾರ್ಯಕ್ರಮಗಳು ನಡೀಬೇಕು ಅಂತಂದ್ರೆ, ನೀವು ಮಕ್ಕಳಿಗಷ್ಟೇ ಪುರಸ್ಕಾರ ಅಲ್ಲ, ಒಂದು ಸನ್ಮಾನ ಪುರಸ್ಕಾರ ಅಂತ ಬಯಸ್ತಕ್ಕಂಥದ್ದು ಒಂದು ಮನುಷ್ಯನ ಸ್ವಾಭಾವಿಕ ಗುಣ ಇದೆ. ಒಬ್ಬ ಮಂತ್ರಿ ಕೂಡ ಇದ್ದ ಮಂತ್ರಿಗಳಲ್ಲೇ ಬಹಳ ಚಲೋ ಕೆಲಸ ಮಾಡ್ಯಾರ, ಈ ಮಂತ್ರಿ ಬಹಳ ಕೆಲಸ ಅಂದ್ರ ಅವ್ರಿಗೆ ಒಂಥರ ಆತ್ಮತೃಪ್ತಿ, ಸಮಾಧಾನ ಇರ್ತದೆ. ಒಬ್ಬ IAS ಅಧಿಕಾರಿ ಕರ್ನಾಟಕ ರಾಜ್ಯದಲ್ಲೇ ಉತ್ತಮ ಆಡಳಿತ ಅಧಿಕಾರಿ ಅಂತ ಹೇಳಿ ಅವರಿಗೆ ಪ್ರಶಸ್ತಿ ಕೊಟ್ಟಾಗ ಅವರಿಗೆ ಒಂದು ಕೆಲಸ ಮಾಡಿದ ಒಂದು ತೃಪ್ತಿ ಇರ್ತದೆ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ದೊಡ್ಡವರಿಗೆ ಸಣ್ಣವರಿಗೆ ಅವ್ರಿಗೆ ಏನಂದ್ರೆ ಒಂದು ಸನ್ಮಾನ, ಈ ರೀತಿ ಒಂದು ಪುರಸ್ಕಾರ ಸಿಕ್ಕಾಗೆಲ್ಲ ಅವ್ರಿಗೆ ನಾನು ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅನ್ನೋ ಒಂದು ಭಾವನೆ ಇರ್ತದೆ. ಆ ನಿಟ್ಟಿನೊಳಗೆ ಇವತ್ತು SSLC ಮತ್ತು PUC ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಕಾರ್ಯಕ್ರಮ ಏನು ಸ್ಕೂಲ್ಸ್ ವತಿಯಿಂದ ಹಮ್ಮಿಕೊಂಡಿದ್ದಾರ, ಇದು ನಿಜವಾಗ್ಲೂ ಶ್ಲಾಘನೀಯ. ಮತ್ತು ಈ ಒಂದು ಕಾರ್ಯಕ್ರಮಕ್ಕಾಗಿ ಆ ಎಲ್ಲ ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ಇಂತಹ ಕಾರ್ಯಕ್ರಮ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳ ಮೇಲೆ ಏನಂದ್ರೆ ಜವಾಬ್ದಾರಿ ಕೂಡ ಹೆಚ್ಚಾಗ್ತದೆ. ಏನಪ್ಪ, ಇವತ್ತು ನನಗೆ ಗುರುತಿಸಿ ಒಂದು ಸನ್ಮಾನ ಆಯಿತು, ಏನೋ ನಾನು ಓದಿ ಅಂಕ ಪಡೆದಿದ್ದಕ್ಕೂ ಕೂಡ ಸನ್ಮಾನ ಮಾಡ್ತಾನೆ, ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕು, ಹೆಚ್ಚಿನ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಬರ್ತದೆ. ಆಮೇಲೆ ನಾನು ವಿದ್ಯಾರ್ಥಿಗಳಲ್ಲಿ ಟಾಪರ್ಸ್ ವಿದ್ಯಾರ್ಥಿಗಳಿರೋದ್ರಿಂದ ಒಂದು ಎರಡು ಮಾತುಗಳನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳೇ, ಇವೆಲ್ಲ ಬಹಳಷ್ಟು ಶ್ರಮಪಟ್ಟು ಓದಿ ಹೆಚ್ಚಿನ ಅಂಕ ತಗೊಂಡಿದೆ, ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಈ ಒಂದು ಪುರಸ್ಕಾರಕ್ಕೆ ಪಾತ್ರರಾಗಿದ್ದೀರಿ. ಆದರೆ ಒಂದು ನೆನಪಿಸಿಕೊಳ್ಳಿ, ಯಾವತ್ತಾದರೂ ನಿಮ್ಮ ತಂದೆ ತಾಯಿ ನಿಮ್ಮ ಜೀವನದಲ್ಲಿ ಮುಂದೆ ನನ್ನ ಮಕ್ಕಳು ಹೀಗೆ ಮಾಡೋದಪ್ಪ, ನನ್ನ ಮಗಳು ನನ್ನ ಮನಸ್ಸಿಗೆ ನೋವು ಮಾಡೋಲ್ಲ ಅಂತೇಳಿ ಅವರಿಗೆ ಭಾವನೆ ಬರುವಂತೆ ಯಾವತ್ತಾದರೂ ಕಂಡುಕೊಂಡಾಗ ನಿಮ್ಮ ಅಂಕ ವ್ಯರ್ಥ ಆಗಿರೋದು. ಯಾವತ್ತೂ ಕೂಡ ನಿಮ್ಮ ತಂದೆ ತಾಯಿಗೆ ಇವತ್ತು ಶ್ರಮಪಟ್ಟು ನಿಮಗೋಸ್ಕರ ಇದೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದರೆ ಅವರ ಮನಸ್ಸಿಗೆ ನೋವು ಆದಾಗ, ಅವರು ಇನ್ನೂ ಕೂಡ ತೊಂದರೆ ಆಗಲಾದಾಗ, ನನ್ನ ಮಗ ಹೀಗೆ ಮಾಡೋದಪ್ಪ ಅಲ್ಲಾದಾಗ ಆ ರೀತಿ ನಡ್ಕೊಂಡಾಗ ಮಾತ್ರ ನೀವು ಪಡ್ಕೊಂಡಿರ್ತಕ್ಕಂಥ ಆಗ ಸಾಧನೆ ಕರೆಕ್ಟ್ ಆಗ್ತದ, ಸರಿ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಆಮೇಲೆ ಸಮಾಜದಲ್ಲಿ ನಾವು ನೋಡ್ತೀವಿ ಅನೇಕ ಇಂಜಿನಿಯರ್ಗಳಾಗ್ತೀವಿ, ಡಾಕ್ಟರ್ಗಳಾಗ್ತೀವಿ, ಸರ್ಕಾರಿ ನೌಕರಿ ಹೋಗ್ತೀವಿ, ಆಗೋದ್ರಿಂದ ಬಹಳಷ್ಟು ಕಷ್ಟಪಡ್ತೀವಿ. ಅದು ಆದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಆಫೀಸರ್ ಆದ್ಮೇಲೆ ಕರಪ್ಷನ್ ಶುರು ಆಗುತ್ತೆ, ಲಂಚ ಅದು ಕೊಡದೆ ಅದು ಕೆಲಸ ಮಾಡೋದಿಲ್ಲ. ಆದರೆ ಅದು ನೀವು ಎಷ್ಟೋ ದೊಡ್ಡ ಆಫೀಸರ್ ಆಗಿ ಆ ರೀತಿ ಬಡವರಿಗೆ, ಕೆಳವರ್ಗದವರಿಗೆ ಅಥವಾ ನೀವು ಅಂತ ಒಂದು ಸಂಘರ್ಷದಲ್ಲಿರುವವರ ದುಡ್ಡು ತಗೊಂಡು ತಗೊಂಡಿರ್ತಕ್ಕಂಥ ಅಂಕ ವರ್ಗಾಗ್ತದ. ಆ ಕಾರಣಕ್ಕಾಗಿ ಇಲ್ಲಿ ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಗಳು ಏನು ವಿಚಾರ ಮಾಡ್ತಾರಪ್ಪ ಅಂತಂದ್ರೆ, ನಾವು ಫೋನ್ ಪೇ ಆಗ್ತದೆ ಯಾಕೆ ನೋಡ್ತೀವಿ, OTP ಬಂದ ಮೇಲೆ ದುಡ್ಡು ಟ್ರಾನ್ಸ್ಫರ್ ಆಗ್ತಕ್ಕಂಥ ಆ್ಯಪ್ ಯಾಕೆ ಡಿಸೈನ್ ಮಾಡ್ತಾರಂದ್ರೆ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಾಡ್ತಾರೆ. ಅದೇ OTP ಇಲ್ಲಾಂದ್ರೆ ಮಾಡ್ತಕ್ಕಂಥವ್ರು ಇರ್ತಾರಲ್ಲ, ಹ್ಯಾಕರ್ಸ್ ಹ್ಯಾಕ್ ಮಾಡ್ತಕ್ಕಂಥವ್ರು, ಅವ್ರು ಇವ್ರಿಗಿಂತ ಬ್ರಿಲಿಯಂಟ್ ಇರ್ತಾರೆ. ಆದರೆ
ಗಣ್ಯಮಾನ್ಯರಿಗೂ ಧನ್ಯವಾದ. ವಿದ್ಯಾರ್ಥಿಗಳು ಕಲಬುರಗಿ ಜಿಲ್ಲೆಯಲ್ಲಿ PUC ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಅಭಿನಂದನೆಗಳು. ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ನುಡಿಯನ್ನ ಆಡಬೇಕು ಅಂತ ಫಾದರ್ ಜೋಸೆಫ್ ರಾಣಿ ಪ್ರಧಾನ ಗುರುಗಳು ಸೇಂಟ್ ಮೇರಿಸ್ ಚರ್ಚ್ ಕಲಬುರಗಿ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ಬೇರೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ಬಂದಿರುವಂತೆಲ್ಲ ಪೋಷಕರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ನಮ್ಮ ಸಮಾಜದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅದು ಶಿಕ್ಷಣದ ಮುಖಾಂತರ. ಇಂದು PUC ಟಾಪರ್ಸ್ ಮತ್ತು SSLC ಟಾಪರ್ಸ್ಗೆ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತಿರುವಾಗ ಇದೇ ರೀತಿ ಇವರು ಇನ್ನೂ ಚಿಕ್ಕದಾಗಿ ಕಲಿತು ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಲಿರುವ ಈ ಮುಖಾಂತರ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಬರುವಂತಹ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಕ್ಕಳು ಕಲಿತು ವಾಪಸ್ಸಾಗಿ ಹೊರಬರಲು ನಾನು ಪ್ರಾರ್ಥಿಸುವುದಾಗಿದ್ದೇನೆ. ಇದು ಬಂದಂತಹ ಎಲ್ಲ ವ್ಯಕ್ತಿಗಳಿಗೆ ಮತ್ತೊಂದು ನಾನು ವಂದನೆಯನ್ನು ಸಲ್ಲಿಸುತ್ತಾ ಮತ್ತು ಈ ಎಲ್ಲ ವಾಪಸ್ಸಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಇಂಗ್ಲಿಷ್ ಮೀಡಿಯಂನಲ್ಲಿ ಭಾಗ್ಯಲಕ್ಷ್ಮಿ ಹಾಗೂ ಶಿವಾನಿ ಜಮಶೆಟ್ಟಿ KRCRS ಚೌಡಾಪುರ, ಉರ್ದು ಮೀಡಿಯಂನಲ್ಲಿ ಶಾಹಿಸಾ ಸರ್ಕಾರಿ ಪ್ರೌಢಶಾಲೆ ಅಫ್ಜಲ್ಪುರ ತಾಲೂಕಿನ 4 ವಿದ್ಯಾರ್ಥಿನಿಯರು ವೇದಿಕೆ ಮೇಲೆ ಆಗಮಿಸಬೇಕು. SSLC ತಾಲೂಕಾ ಟಾಪರ್ಗಳು ಒಂದ್ಸರಿ ಜೋರಾದ ಚಪ್ಪಾಳೆಗಳು. ಶಿವಾನಿ ಜಮಶೆಟ್ಟಿ, ಶಾಹಿಸಾ, ಮೆಹಬೂಬಿ ರೇಖು, ಪ್ರದೀಪ್, ತಹಸೀಲ್, ಸ್ವಾತಿ, ಗಾಯತ್ರಿ, ವೈಶಾಲಿ ಪಾಟೀಲ್, ಶಾದಿಯಾ ಬೇಗಂ, ಕಾರ್ತಿಕ್, ತ್ರಿಷಾ ಹಾಗೂ ನಿಖತ್ ತಬಸ್ಸು. ಜೋರಾದ ಚಪ್ಪಾಳೆಗಳು ಮಕ್ಕಳಿಗೆ. ಮುಂದಿನ ಭವಿಷ್ಯವನ್ನ ಉಜ್ವಲ ಮಾಡುವಂತ ತಮ್ಮ ಹೆಜ್ಜೆಯನ್ನಿಟ್ಟು ಒಳ್ಳೆಯ ಗೂಡನ್ನ ಕಟ್ಟಿಕೊಳ್ಳುವಂತ ಪಯಣ ಮತ್ತು ಗಣೇಶ್ ರಾಠೋಡ್, ಶ್ರೀಗೌತಮ್ ಗೌಡ, ಅಲಿಶಾ, ಪ್ರಶಾಂತ್, ಅಲ್ಫಿಯಾ, ಅಂಜುಮ್ ಕಲಬುರಗಿ ಉತ್ಸವ ವಲಯದ ಮಕ್ಕಳು ತಯಾರಿಯಲ್ಲಿರಬೇಕು. ಬಹುಮಾನವನ್ನು ಕೇಳ್ತಾ ಇದ್ದೇನೆ. ಕಲಬುರಗಿ ದಕ್ಷಿಣ ವಲಯದಲ್ಲಿ ವಿನಯ್, ವೀರ್ ಪ್ರಸಾದ್, ಅತಿಕಾ, ಫಾತಿಮಾ ಮಕ್ಕಳು ತಯಾರಿಯಲ್ಲಿರಬೇಕು. ಜೇವರ್ಗಿ ತಾಲೂಕಿಂದ ಸಂಪತ್ ಕುಮಾರ್, ಮೇಘಾ, ಯಾಸ್ಮಿನ್ ಅವರು ತಯಾರಿಯಲ್ಲಿರಬೇಕು. ಸೇಡಂ ತಾಲೂಕಿನ ನೇಹಾ ಅಪ್ಸರ ಗೌರಿಯ ಸನ್ಮಾನದ ನಂತರ ಅವರಿಗೆ ಸನ್ಮಾನ
ಯಾರಪ್ಪ ಓದೋರು ಓದ್ರ ಹಾಂ ಹಾಂ ವಿದ್ಯಾರ್ಥಿಗಳು ಯಾವ ನೇಮಿಸಿರುವ ಪಿಯುಸಿ ತಾಲೂಕು ಜೈ ಸ್ಕೂಪ್ಸ್ ಅನ್ರಿ ಅನ್ರಿ ಈಗ ಅನ್ಬೇಕು ಹಾಂ ಹಿಂಗೆ ಜೈ ಸ್ಕೂಪ್ಸ್ ಅನ್ರಿ ಕಂಟಿನ್ಯೂ ಜೈ ಸ್ಕೂಪ್ಸ್ ಕಲಬುರ್ಗಿ ಅನ್ರಿ ಕಲಬುರ್ಗಿ ಹಾಂ ಅದು ಅಂದ್ರೆ ಅನ್ರಿ ಹಾಂ 1 2 3 ಇನ್ನೊಂದ್ಸಲ ಆಯ್ತು ನೋಡಿ ಜೈ ಸ್ಕೂಪ್ಸ್ ಕರ್ನಾಟಕ ಹಾಂ ಸರ್ ರೆಡಿ ನಮ್ಮ ಸೈಡ್ ರೀ ರೆಡಿ